ಈಗ ಎಷ್ಟೊಂದು ಜನ ಸಂಜೆ ಹೊತ್ತು ಏನು ತಿನ್ಬೇಕು, ನಾನು 5 ಗಂಟೆಗೆ ಏನೋ ಒಂದು ಸ್ನ್ಯಾಕ್ ತಿನ್ನಬೇಕು ಅಂತ. ತುಂಬ ಈ ಸ್ನ್ಯಾಕಿಂಗ್ ಅನ್ನೋದು ತುಂಬ ಕಾಮನ್ ನಮ್ಮ ದೇಶದಲ್ಲಿ. ಸೊ ಎಷ್ಟೊಂದು ಜನ ಏನೋ ಒಂದು ದಿನ ಪೂರ್ತಿ ತಿಂತಾನೆ ಇರ್ತಾರೆ. ಕೆಲವರು ಬಿಸ್ಕೆಟ್ ಜೊತೆ ಟೀ ಅಥವಾ ಕಾಫಿ ಜೊತೆ ಬಿಸ್ಕೆಟು, ಚಿಪ್ಸು, ಸ್ವೀಟ್ಸು, ಇಂಥವೆಲ್ಲ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಅದಕ್ಕೆ ಒಂದು ರೆಸ್ಟ್, ಒಂದು ಬ್ರೇಕ್ ಅಂತ ಕೊಡಬೇಕು. ಪ್ರತಿ ಸಾರಿ ತಿಂದಾಗ ಏನಾಗುತ್ತೆ, ಇನ್ಸುಲಿನ್ ಅನ್ನೋದು ರಿಲೀಸ್ ಆಗುತ್ತೆ ಫುಡ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಶರೀರದಲ್ಲಿ. ಸೊ ಈ ಡೈಜೆಷನ್ ಎಲ್ಲ ಒಂಥರ ರಿಪೀಟೆಡ್ ಆಗಿ ರೀಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ಗೂ ಒಂದು 4-6 ಅವರ್ ಕೆಲವೊಂದು ಟೈಮು ರೆಸ್ಟು ಅದಕ್ಕೂ ಬೇಕಾಗುತ್ತೆ, ಆಹಾರ ಇಲ್ಲದೇ. ಸೊ ಒಂದು ಸ್ಟ್ರಕ್ಚರ್ಡ್ ಆಗಿ ತಿನ್ನಬೇಕು, ದಿನ ಪೂರ್ತಿ ತಿಂತಾ ಇರೋದಲ್ಲ. ನೀವು ನಿಜವಾಗ್ಲೂ ಸಂಜೆ 5 ಗಂಟೆ ನನಗೆ ಏನೋ ಒಂದು ತಿನ್ನಲೇಬೇಕಂದ್ರೆ ಒಂದು ಬೌಲ್ ಆಫ್ ಏನೋ ಒಂದು ಹಣ್ಣು ತಗೊಳ್ಳಿ, ಅಥವಾ ಒಂದು ಹ್ಯಾಂಡ್ಫುಲ್ ಆಫ್ ಈ ನಟ್ಸು, ಅದು ಬಾದಾಮಿ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಈ ಸಮೋಸ, ಬಜ್ಜಿ, ಪಕೋಡ, ಮಂಚೂರಿಯನ್ನು, ಸ್ವೀಟ್ಸ್ ಇಂಥದ್ದನ್ನು ತಿನ್ನೋ ಬದಲು ಇಂಥವೆಲ್ಲ ತಿಂದಾಗ ಏನಾಗುತ್ತೆ, ಸಂಜೆ ನಿಮಗೆ 7-7:30 ನ್ಯಾಚುರಲಿ ಹಸಿವಾಗಲ್ಲ. ಯಾಕಂದರೆ ಇವು ಹೆವಿ ಐಟಮ್ಸು ಹೊಟ್ಟೆಲಿ ಕೂತಿರುತ್ತೆ. ಸೊ ಹಾಗಾಗಿ ಅವರು ತಿನ್ನೋ ಡಿನ್ನರ್ನ ಡಿಲೇ ಮಾಡ್ತಾರೆ 10 ಗಂಟೆ ಹಿಂಗೆ. ಇದೊಂಥರ ಕೆಲವ್ರಿಗೆ ಒಂದು ಅಭ್ಯಾಸ ಆಗ್ಬಿಡುತ್ತೆ, ಹ್ಯಾಬಿಟ್.